ನಮಸ್ಕಾರ. ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಮಹಾದೇವ್ ದಿಗ್ಗಾಂವ್. ಬೆಂಗಳೂರಿನಲ್ಲಿ ಯುವತಿ ಮೇಲೆ ಗ್ಯಾಂಗ್ ರೇಪ್ಗೆ ಯತ್ನ ಆಗಿದೆ. ತಲಗಟ್ಟಪುರ ವ್ಯಾಪ್ತಿಯಲ್ಲಿ ಮಾರುತಿ ನಗರದಲ್ಲಿ ಈ ಘಟನೆ ನಡೆದಿರತಕ್ಕಂಥದ್ದು. ಬೆಂಗಳೂರಿನಲ್ಲಿ ಯುವತಿ ಮೇಲೆ ಗ್ಯಾಂಗ್ ರೇಪ್ಗೆ ಯತ್ನ ಆಗಿರತಕ್ಕಂಥದ್ದು. ತಲಗಟ್ಟಪುರ ವ್ಯಾಪ್ತಿಯ ಮಾರುತಿ ನಗರದಲ್ಲಿ ಘಟನೆ ನಡೆದಿದೆ. ಕೇಸ್ ಸಂಬಂಧ 5 ಆರೋಪಿಗಳನ್ನು ಕಾಕಿ ಬಂಧಿಸಿದೆ. ಸೋಮಶೇಖರ, ಅಂಬರೀಶ್ ಸೇರಿ 5ರನ್ನು ಅರೆಸ್ಟ್ ಮಾಡಲಾಗಿದೆ. 5ರಲ್ಲಿ 2 ಸಂತ್ರಸ್ತೆಗೆ ಮೊದಲೇ ಪರಿಚಯ ಇದ್ರಂತೆ. ಪಾರ್ಟಿ ಕೊಡೋ ನೆಪದಲ್ಲಿ ಯುವತಿಯನ್ನು ಕರೆಸಿ ಕೃತ್ಯವನ್ನು ಎಸಗಲಾಗಿದೆ. 5 ಗಂಟೆಗೆ ಕರೆ ಮಾಡಿದ್ದ A1 ಆರೋಪಿ ಸೋಮಶೇಖರ್ ಯುವತಿ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ ಕಿಡಿಗೇಡಿಗಳು. ಆರೋಪಿಗಳಿಂದ ತಪ್ಪಿಸಿಕೊಂಡು 112ಗೆ ಕರೆ ಮಾಡಿದ್ದಾಳೆ ಯುವತಿ. ಸ್ಥಳಕ್ಕೆ ತಲಗಟ್ಟಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ. ತಲಗಟ್ಟಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ವೀಕ್ಷಕರೇ ನೋಡಿ, ಗೆಳತಿಯನ್ನೇ ಕರೆಸಿಕೊಂಡು ಅತ್ಯಾಚಾರಕ್ಕೆ ಯತ್ನ ಮಾಡಿದ್ದಾರೆ ಕಿಡಿಗೇಡಿಗಳು. ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಒಂದು ರೇಪ್ ಅಟ್ಯಾಂಪ್ಟ್ ಇದು. ತಲಗಟ್ಟಪುರ ವ್ಯಾಪ್ತಿಯ ಮಾರುತಿ ನಗರದಲ್ಲಿ ನಡೆದಿದೆ. ಈಗ ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ 5 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಏನು ರೇಪ್ ಅಟೆಂಪ್ಟ್ ಮಾಡಿದ್ರಲ್ಲ, ಆ ಯುವತಿಗೆ 2 ಮೊದಲೇ ಸ್ನೇಹಿತರಿದ್ರಂತೆ 5 ಜನದಲ್ಲಿ. ಸೊ ಸ್ನೇಹಿತೆಯನ್ನು ಕರೆಸಿಕೊಂಡು ಒಂದು ರೇಪ್ ಅಟೆಂಪ್ಟ್ಗೆ ಯತ್ನ ಮಾಡಿದ್ದಾರೆ. ರೇಪ್ ಅಟೆಂಪ್ಟ್ ಮಾಡಿರ್ತಕ್ಕಂಥದ್ದು. ಯಾರನ್ನು ನಂಬಬೇಕೋ ಯಾರನ್ನು ಬಿಡಬೇಕೋ ಗೊತ್ತಾಗ್ತಿಲ್ಲ. ಯುವತಿಯನ್ನು ಪಾಪ ಪಾರ್ಟಿ ನೆಪದಲ್ಲಿ ಕರೆಸಿ, ಬರ್ತ್ಡೇ ಪಾರ್ಟಿನೋ ಮತ್ತೊಂದು ಪಾರ್ಟಿನೋ ಯಾವುದೋ ಒಂದು ಪಾರ್ಟಿ ಮಾಡೋಣ ಅಂತ ಕರೆಸಿ ಈ ರೀತಿಯ ಕೃತ್ಯ ಎಸಗೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ. ಎಂಥ ವಿಪರ್ಯಾಸಗಳಲ್ವ ಇವೆಲ್ಲ. ಸ್ನೇಹಿತರು ಅಂತ ಹೇಳಿ ನಂಬ್ಕೊಂಡು ಹೋಗಿದ್ದಾಳೆ. ಸೊ ಇಲ್ಲಿ ನೋಡಿದರೆ ಆ ಯುವತಿಯನ್ನೇ ಅತ್ಯಾಚಾರಕ್ಕೆ ಬಳಸಿಕೊಂಡಿದ್ದಾರೆ. ಸೊ ಅದೃಷ್ಟವಶಾತ್ ಆ ಯುವತಿ ತಪ್ಪಿಸ್ಕೊಂಡಿದ್ದಾಳೆ ಅಂತೆ. ಸೊ ತಪ್ಪಿಸ್ಕೊಂಡು ಪೊಲೀಸರಿಗೆ ಕರೆ ಮಾಡಿದ್ದಾಳೆ. ಪೊಲೀಸರು ಬಂದು ಪರಿಶೀಲನೆ ನಡೆಸಿದ್ದಾರೆ. ತಲಗಟ್ಟಪುರ ಪೊಲೀಸ್ ಠಾಣೆಗೆ ಒಂದು ಹೆಣ್ಮಗಳು ಬಂದ್ಬಿಟ್ಟು ನನ್ನ ಮೇಲೆ ರೇಪ್ ಆಗಿದೆ ಅಂತಂದು ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಆಕೆ ಹೇಳೋ ಪ್ರಕಾರ ಆಕೆ ಯಲಹಂಕದಲ್ಲಿ ಇದ್ದಾಳೆ. ಆಕೆ ಫ್ರೆಂಡ್ ಒಬ್ನು ಸೋಮಶೇಖರ್ ಅಂತ ಇಲ್ಲಿ ತಲಗಟ್ಟಪುರ ಲಿಮಿಟ್ಸ್ ಅಲ್ಲಿ ವಾಸಿ ಆಗಿರ್ತಾನೆ. ಆಕೆಗೂ ಅವನಿಗೂ ಪರಿಚಯ ಇರ್ತೈತಿ. ಈ ಹಿಂದನೂ ಕೂಡ ಸುಮಾರು ಸಲ ಮೊಬೈಲ್ ಫೋನ್ ಮುಖಾಂತರ ಮಾತನಾಡೋದಾಗ್ಲಿ ಭೇಟಿ ಆಗೋದಾಗ್ಲಿ ಮಾಡಿರ್ತಾರೆ. ನಂತರ ಆಕೆದು 2 ದಿನ ಕೆಳಗಡೆ ಬರ್ತ್ಡೇ ಇರುತ್ತೆ. ಇವನು ಸೋಮಶೇಖರ್ಗೆ ಅಲ್ಲಿ ಹೋಗಿ ವಿಶ್ ಮಾಡ್ಲಿಕ್ಕಾಗಿರಲ್ಲ. ಸೊ ನೀನೇ ಆ ಹುಡುಗಿಗೆನೆ ನೀನೇ ಇಲ್ಲಿ ಬಾ, ನಾವು ಬರ್ಡೇ ಪಾರ್ಟಿ ಮಾಡೋಣ ಅಂತ ಆಕೆನ ಯಲಹಂಕದಿಂದ ತಲಗಟ್ಟಪುರ ಲಿಮಿಟ್ಸ್ಗೆ ಬರ್ಲಿಕ್ಕೆ ಹೇಳ್ತಾನೆ. ಆಕೆ ಅದೇ ಅವ್ನು ಹೇಳಿದ ಪ್ರಕಾರ ದಿನಾಂಕ 30/6/2026 ಸಾಯಂಕಾಲ ಒಂದು 5 ಗಂಟೆ ಸುಮಾರಿಗೆ ಇಲ್ಲಿ ತಲಗಟ್ಟಪುರ ಲಿಮಿಟ್ಸ್ ಗೆ ಹೋಟ್ಲ್ ಹತ್ರ ಬರ್ತಾಳೆ. ಅವಾಗ ಅವನು ಸೋಮಶೇಖರ್ ತನ್ನ ಫ್ರೆಂಡ್ಸನ್ನ ಕರೆಸ್ಕೊಂಡಿರ್ತಾನೆ. ಅಲ್ಲಿ ಕಳಿಸ್ಕೊಟ್ಬಿಟ್ಟು ಅವ್ರ ಜೊತೆ ನೀನು ಮನೆಗೆ ಬಾ ಅಂತ ಆ ಹುಡುಗಿಗೆ ಹೇಳ್ತಾಳೆ. ಆ ಹುಡುಗಿ ಮನೆಗೆ ಪಾರ್ಟಿ ಕೊಡ್ತೀನಿ ಅಂತ ಹೇಳಿದ್ಯಾ, ಹೋಟ್ಲಿಗೆ ಹೋಗೋಣ, ಮನೆಗೆ ಬೇಡ ಅಂತ ಹೇಳಿದಕ್ಕೆ ಇಲ್ಲ ಮನೆಗೆ ಹೋಗೋಣ, ಆಮೇಲೆ ಅಲ್ಲಿಂದ ಹೋಟ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಆ ಹುಡುಗರ ಜೊತೆ ಬಾ ಅಂತ 4 ಜನ ಹುಡುಗರನ್ನ ಕಳಿಸ್ಕೊಟ್ಟಿರ್ತಾರೆ. ಬೇರೆ ಒಂದು ಕಾರ್ ಕೊಟ್ಬಿಟ್ಟು ಅದ್ರ ಪ್ರಕಾರ ಆ ಹುಡುಗರು ಆ ಹುಡುಗಿಯನ್ನ ಕರ್ಕೊಂಡ್ಬಿಟ್ಟು ಸೋಮಶೇಖರನ್ನ ಮನೆಗೆ ಬರ್ತಾರೆ. ಅಲ್ಲಿ ಸ್ವಲ್ಪ ಹೊತ್ತು ಕಾಲ ಸ್ಪೆಂಡ್ ಮಾಡ್ತಾರೆ, ಊಟ ಮಾಡ್ತಾರೆ. ನಂತರ ಆಕೆ ಹುಡುಗಿಗೆ ಒಂದು ಕೋಲ್ಡ್ ಡ್ರಿಂಕ್ಸ್ ಕುಡಿಲಿಕ್ಕೆ ಕೊಡ್ತಾರೆ. ಈ ಫ್ರೆಂಡ್ ಇವರೆಲ್ಲ 4 ಜನ ಮತ್ತು ಅವ್ನು ಸೋಮಶೇಖರ್ ಎಲ್ಲರೂ ಕೂಡಿ. ಅವಾಗ ಆಕೆಗೆ ಏನೋ ಸ್ವಲ್ಪ ಮದ್ ಬಂದಿದಂಗೆ ಆಗ್ಬಿಟ್ಟು ತಲೆ ತಿರುಗಿ ಆಕೆಗೆ ಏನು ಮೈ ಮೇಲೆ ಅರಿವು ಇರ್ಲಾರ್ದಂಗೆ ಒಂದು ರೀತಿ ಅನುಭವ ಆಗುತ್ತೆ. ಅಂಥ ಟೈಮಲ್ಲಿ ಅದರಲ್ಲಿ 4 ಜನ ಮತ್ತೆ 5 ಜನದರಲ್ಲಿ ಒಬ್ಬನು ಆಕೆ ಮೇಲೆ ಅತ್ಯಾಚಾರ ಮಾಡಿದಾನೆ ಅಂತ ಆಕೆ ನಮ್ಮ ಕಂಪ್ಲೇಂಟ್ ಅಲ್ಲಿ ಹೇಳ್ತಾ ಇದ್ದಾಳೆ. ನಂತರ ಅಲ್ಲಿಂದ ಇನ್ನು ಉಳಿದಿದ್ದವರು ಅಲ್ಲೇ ಇದ್ರು, ಅದೇ ಮನೆಯಲ್ಲಿ ಇದ್ರು, ಹೊರಗಡೆ ಹಾಲಲ್ಲಿ ಕೂತ್ಕೊಂಡಿದ್ರು. ಅದರಲ್ಲಿ ಒಬ್ನು ಬಂದ್ಬಿಟ್ಟು ನನಗೆ ಅತ್ಯಾಚಾರ ಮಾಡಿದ್ನ, ಅದು ಯಾರು ಏನು ಅಂತ ನನಗೆ ಸರಿಯಾಗಿ ಸ್ಪಷ್ಟವಾಗಿ ಗೊತ್ತಾಗಿಲ್ಲ, ನನ್ನ ಮೇಲೆ ಅದು ಯಾರು ಅತ್ಯಾಚಾರ ಮಾಡಿದಾರ ಅಂತ ಹೇಳ್ತಾಳೆ. ಇಮಿಡಿಯೇಟ್ ಆಗಿ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಚೌಧರಿ ಅವ್ರ ನೇತೃತ್ವದಲ್ಲಿ ಮತ್ತೆ ಸಬ್ ಇನ್ಸ್ಪೆಕ್ಟರ್, ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಅವರನ್ನ ನಾವು ತಗೊಂಡ್ಬಿಟ್ಟು ಆಕೆಗೆ ಸರಿಯಾಗಿ ರೀತಿಯಲ್ಲಿ ಕರೆಕ್ಟಾಗಿ ನಾವು ಎಲ್ಲ ಆಕೆನ ಧೈರ್ಯ ಹೇಳಿ ಆಕೆನ ಕಾನ್ಫಿಡೆನ್ಸ್ ತಗೊಂಡು ಏನಾಯಿತು ಅನ್ನೋದ್ರ ಬಗ್ಗೆ ನೀಟಾಗಿ ನಾವು ಸ್ಟೇಟ್ಮೆಂಟ್ ಮಾಡ್ಕೋತೀವಿ.
ಆವಾಗ ತಿಳಿದು ಬರುತ್ತೆ. ಅದರಲ್ಲಿ 5 ಜನದಲ್ಲಿ ಒಬ್ಬನು ಆಕೆ ಮೇಲೆ ಅತ್ಯಾಚಾರ ಮಾಡಿದ್ದು ನಿಜ ಇರುತ್ತದೆ ಅಂತ ಕಂಡು ಬರುತ್ತೆ. ಅವನ ಹೆಸರು ಅಂಬರೀಷ್ ಅಂತ. ಅಂಬರೀಷ್ ಅಲಿಯಾಸ್ ಜೂಲಪ್ಪ ಅಂತಂದು ಹೇಳ್ಬಿಟ್ಟು ಈ ಸದ್ಯ ಗೊತ್ತಾಗಿದೆ. ಇದರಲ್ಲಿ ಅಂಬರೀಷ್, ಸೋಮಶೇಖರ ಮತ್ತು ಇತರ 3 ಜನನು ಕೂಡ ಅರೆಸ್ಟ್ ಆಗಿದ್ದಾರೆ. ಅವರನ್ನು ನಾವು ಜೈಲಿಗೂ ಕೂಡ ಕಳಿಸ್ಕೊಟ್ಟಿದ್ದೀವಿ. ಮುಂದೆ ತನಿಖೆಯಿಂದ ಇನ್ನೂ ಹೆಚ್ಚಿನ ಒಂದು ಮಾಹಿತಿಗಳನ್ನು ತಿಳ್ಕೊಳ್ಳೋದು ಅವಶ್ಯಕತೆ ಇರುತ್ತೆ. ಸಂಪೂರ್ಣ ನ್ಯೂಸ್ 24/7 ಇದು ನೊಂದವರ ಧ್ವನಿ.